ಚುನಾವಣಾ ಅಖಾಡಕ್ಕೆ ಇಳಿದ ಮೊದಲ ಬಾರಿಗೆ ತಮಿಳುನಾಡಿನ ಕಿಂಗ್ ಮೇಕರ್ ಆಗೋ ಕನಸನ್ನ ನಟ ವಿಜಯ್ ಕಾಣ್ತಿದ್ದಾರೆ. ಆದರೆ ದಳಪತಿಗೆ ಕರೂರು ಕಾಲ್ತುಳಿತ ಕೇಸ್ ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ. ಎರಡನೇ ಬಾರಿಗೆ ಸಿಬಿಐ ವಿಚಾರಣೆಗೆ ಹಾಜರಾದ ಟಿವಿಕೆ ಸಂಸ್ಥಾಪಕನಿಗೆ ಅಧಿಕಾರಿಗಳು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ. ಕರೂರು ದುರಂತ 2025 ಸೆಪ್ಟೆಂಬರ್ 27ರಂದು ನಡೆದ ಘಟನೆಗೆ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು ಅಂತ ಕಾಲಿಟ್ಟ ವಿಜಯ್ಗೆ 41 ಜನರ ರಕ್ತ ಮೆತ್ತಿತ್ತು. ಇದೇ ಪ್ರಕರಣ ಇದೀಗ ದಳಪತಿ ವಿಜಯ್ ಸಿಬಿಐ ಸುಳಿಗೆ ಸಿಲುಕುವಂತೆ ಮಾಡಿದೆ. ಕರೂರು ದುರಂತ, ಟಿವಿಕೆ ಸಂಸ್ಥಾಪಕ ವಿಜಯ್ಗೆ ಸಂಕಷ್ಟ. ಸಿಬಿಐನಿಂದ ಎರಡನೇ ಬಾರಿಗೆ ಗ್ರಿಲ್, ಖಡಕ್ ಪ್ರಶ್ನೆಗೆ ಶಾಕ್. ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಜನರ ಜೀವ ಹೋಗಿತ್ತು. ಈ ಕರಾಳ ಘಟನೆ ವಿಜಯ್ ರಾಜಕೀಯ ಜೀವನದ ಪ್ರಾರಂಭದಲ್ಲೇ ದೊಡ್ಡ ಕಪ್ಪು ಚುಕ್ಕೆಯಾಯಿತು. ಇದೀಗ ತಮಿಳುನಾಡು ವಿಧಾನಸಭೆ ಚುನಾವಣೆ ಬೇರೆ ಹತ್ತಿರವಾಗ್ತಿದ್ದಂತೆ ದಳಪತಿಗೆ ಕಾಲ್ತುಳಿತ ಕೇಸ್ ಕಂಟಕವಾಗ್ತಿದೆ. ಇದೇ ತಿಂಗಳು 11ರಂದು ವಿಜಯ್ ಸಿಬಿಐ ತನಿಖೆಗೆ ಹಾಜರಾಗಿದ್ರು. ಮತ್ತೆ ನೋಟಿಸ್ ನೀಡಿದ ಹಿನ್ನೆಲೆ ಇವತ್ತು ತನಿಖಾ ತಂಡದ ಮುಂದೆ ನಿಂತಿದ್ರು. ವಿಚಾರಣೆಗೆ ಹಾಜರಾದಾಗ ವಿಜಯ್ಗೆ ಸಿಬಿಐನಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಗಿದೆ. ರ್ಯಾಲಿ ವೇಳೆ ಲಕ್ಷ ಜನ ಸೇರ್ತಾರೆ ಅಂತ ನಿರೀಕ್ಷಿಸಿದ್ರ? ರ್ಯಾಲಿ ಪೂರ್ವ ಸಿದ್ಧತೆ ವೇಳೆ ಎಷ್ಟು ಜನರು ಬರ್ತಾರೆ ಅಂತ ಅಂದಾಜು ಮಾಡಿದ್ರಿ? ಲಕ್ಷ ಜನ ಬರ್ತಾರೆಂದು ಗೊತ್ತಿದ್ದು ಜನರ ನಿರ್ವಹಣೆಗೆ ಏನು ಕ್ರಮ ಕೈಗೊಂಡಿದ್ರಿ? ಏಕಾಏಕಿಯಾಗಿ ನೀವು ರ್ಯಾಲಿ ಸ್ಥಳಕ್ಕೆ ತಡವಾಗಿ ಬಂದಿದ್ಯಾಕೆ? ಸೇರಿದ ಜನರಿಗೆ ನೀರು ಆಹಾರದ ವ್ಯವಸ್ಥೆ ಮಾಡಿಲ್ಲ ಯಾಕೆ? ಸಿಬಿಐ ಮುಂದೆ ನೆರೆದ ವಿಜಯ್ ಫ್ಯಾನ್ಸ್. ಇನ್ನು ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗ್ತಿದ್ದಂತೆ ಅಭಿಮಾನಿಗಳು ಜಮಾಯಿಸಿದ್ರು. जैसे कि करूर में 41 लोगों की जान चली गई थी, उस बात का बेहद दुख है दलपति सर को भी. तो ऐसा नहीं है कि आप सिर्फ दलपति को ही ब्लेम करना. वहाँ पे पुलिस व्यवस्था कानून सही नहीं थी. वहाँ पे देखा जाए तो जितनी यहाँ पे पुलिस जितनी यहाँ पे आप पुलिस फोर्स देख रहे हैं उतनी भी नहीं थी वहाँ पे. ಚುನಾವಣೆ ಹೊತ್ತಲ್ಲೇ ವಿಜಯ್ಗೆ ಶಾಕ್. 2026 ವಿಧಾನಸಭಾ ಚುನಾವಣೆಗೆ ಏಪ್ರಿಲ್ನಲ್ಲಿ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಈ ವೇಳೆ ಪ್ರಚಾರದ ಅಖಾಡಕ್ಕೆ ಇಳಿದ ಹೊತ್ತಲ್ಲೇ ವಿಜಯ್ಗೆ ಕಾಲ್ತುಳಿತ ಉರುಳು ಸುತ್ತಿಕೊಂಡಿದೆ. ಹೀಗಾಗಿ ಮತಕಣದಲ್ಲಿ ಸರಿಯಾಗಿ ಭಾಗಿಯಾಗಲು ಆಗ್ತಿಲ್ಲ. ಒಟ್ಟಾರೆ ಕಾಲ್ತುಳಿತ ದುರಂತದಲ್ಲಿ ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು, ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚುನಾವಣಾ ಅಖಾಡಕ್ಕೆ ಇಳಿದ ಮೊದಲ ಬಾರಿಗೆ ತಮಿಳುನಾಡಿನ ಕಿಂಗ್ ಮೇಕರ್ ಆಗೋ ಕನಸನ್ನ ನಟ ವಿಜಯ್ ಕಾಣ್ತಿದ್ದಾರೆ. ಆದರೆ ದಳಪತಿಗೆ ಕರೂರು ಕಾಲ್ತುಳಿತ ಕೇಸ್ ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ. ಎರಡನೇ ಬಾರಿಗೆ ಸಿಬಿಐ ವಿಚಾರಣೆಗೆ ಹಾಜರಾದ ಟಿವಿಕೆ ಸಂಸ್ಥಾಪಕನಿಗೆ ಅಧಿಕಾರಿಗಳು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ. ಕರೂರು ದುರಂತ 2025 ಸೆಪ್ಟೆಂಬರ್ 27ರಂದು ನಡೆದ ಘಟನೆಗೆ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು ಅಂತ ಕಾಲಿಟ್ಟ ವಿಜಯ್ಗೆ 41 ಜನರ ರಕ್ತ ಮೆತ್ತಿತ್ತು. ಇದೇ ಪ್ರಕರಣ ಇದೀಗ ದಳಪತಿ ವಿಜಯ್ ಸಿಬಿಐ ಸುಳಿಗೆ ಸಿಲುಕುವಂತೆ ಮಾಡಿದೆ. ಕರೂರು ದುರಂತ, ಟಿವಿಕೆ ಸಂಸ್ಥಾಪಕ ವಿಜಯ್ಗೆ ಸಂಕಷ್ಟ. ಸಿಬಿಐನಿಂದ ಎರಡನೇ ಬಾರಿಗೆ ಗ್ರಿಲ್, ಖಡಕ್ ಪ್ರಶ್ನೆಗೆ ಶಾಕ್. ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಜನರ ಜೀವ ಹೋಗಿತ್ತು.
ಈ ಕರಾಳ ಘಟನೆ ವಿಜಯ್ ರಾಜಕೀಯ ಜೀವನದ ಪ್ರಾರಂಭದಲ್ಲೇ ದೊಡ್ಡ ಕಪ್ಪು ಚುಕ್ಕೆಯಾಯಿತು. ಇದೀಗ ತಮಿಳುನಾಡು ವಿಧಾನಸಭೆ ಚುನಾವಣೆ ಬೇರೆ ಹತ್ತಿರವಾಗ್ತಿದ್ದಂತೆ ದಳಪತಿಗೆ ಕಾಲ್ತುಳಿತ ಕೇಸ್ ಕಂಟಕವಾಗ್ತಿದೆ. ಇದೇ ತಿಂಗಳು 11ರಂದು ವಿಜಯ್ ಸಿಬಿಐ ತನಿಖೆಗೆ ಹಾಜರಾಗಿದ್ರು. ಮತ್ತೆ ನೋಟಿಸ್ ನೀಡಿದ ಹಿನ್ನೆಲೆ ಇವತ್ತು ತನಿಖಾ ತಂಡದ ಮುಂದೆ ನಿಂತಿದ್ರು. ವಿಚಾರಣೆಗೆ ಹಾಜರಾದಾಗ ವಿಜಯ್ಗೆ ಸಿಬಿಐನಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಗಿದೆ. ರ್ಯಾಲಿ ವೇಳೆ ಲಕ್ಷ ಜನ ಸೇರ್ತಾರೆ ಅಂತ ನಿರೀಕ್ಷಿಸಿದ್ರ? ರ್ಯಾಲಿ ಪೂರ್ವ ಸಿದ್ಧತೆ ವೇಳೆ ಎಷ್ಟು ಜನರು ಬರ್ತಾರೆ ಅಂತ ಅಂದಾಜು ಮಾಡಿದ್ರಿ? ಲಕ್ಷ ಜನ ಬರ್ತಾರೆಂದು ಗೊತ್ತಿದ್ದು ಜನರ ನಿರ್ವಹಣೆಗೆ ಏನು ಕ್ರಮ ಕೈಗೊಂಡಿದ್ರಿ? ಏಕಾಏಕಿಯಾಗಿ ನೀವು ರ್ಯಾಲಿ ಸ್ಥಳಕ್ಕೆ ತಡವಾಗಿ ಬಂದಿದ್ಯಾಕೆ? ಸೇರಿದ ಜನರಿಗೆ ನೀರು ಆಹಾರದ ವ್ಯವಸ್ಥೆ ಮಾಡಿಲ್ಲ ಯಾಕೆ? ಸಿಬಿಐ ಮುಂದೆ ನೆರೆದ ವಿಜಯ್ ಫ್ಯಾನ್ಸ್. ಇನ್ನು ಸಿಬಿಐ ವಿಚಾರಣೆಗೆ ವಿಜಯ್ ಹಾಜರಾಗ್ತಿದ್ದಂತೆ ಅಭಿಮಾನಿಗಳು ಜಮಾಯಿಸಿದ್ರು. जैसे कि करूर में 41 लोगों की जान चली गई थी, उस बात का बेहद दुख है तलबदी सर को भी। तो ऐसा नहीं है कि आप सिर्फ तलबदी को ही ब्लेम करना, वहाँ पे पुलिस व्यवस्था कानून सही नहीं थी। वहाँ पे देखा जाए तो जितनी यहाँ पे पुलिस जितनी यहाँ पे आप पुलिस फोर्स देख रहे हैं उतनी भी नहीं थी वहाँ पे। ಚುನಾವಣೆ ಹೊತ್ತಲ್ಲೇ ವಿಜಯ್ಗೆ ಶಾಕ್. 2026 ವಿಧಾನಸಭಾ ಚುನಾವಣೆಗೆ ಏಪ್ರಿಲ್ನಲ್ಲಿ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಈ ವೇಳೆ ಪ್ರಚಾರದ ಅಖಾಡಕ್ಕೆ ಇಳಿದ ಹೊತ್ತಲ್ಲೇ ವಿಜಯ್ಗೆ ಕಾಲ್ತುಳಿತ ಉರುಳು ಸುತ್ತಿಕೊಂಡಿದೆ. ಹೀಗಾಗಿ ಮತಕಣದಲ್ಲಿ ಸರಿಯಾಗಿ ಭಾಗಿಯಾಗಲು ಆಗ್ತಿಲ್ಲ. ಒಟ್ಟಾರೆ ಕಾಲ್ತುಳಿತ ದುರಂತದಲ್ಲಿ ಸಿಬಿಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು, ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚುನಾವಣಾ ಅಖಾಡಕ್ಕೆ ಇಳಿದ ಮೊದಲ ಬಾರಿಗೆ ತಮಿಳುನಾಡಿನ ಕಿಂಗ್ ಮೇಕರ್ ಆಗೋ ಕನಸನ್ನ ನಟ ವಿಜಯ್ ಕಾಣ್ತಿದ್ದಾರೆ. ಆದರೆ ದಳಪತಿಗೆ ಕರೂರು ಕಾಲ್ತುಳಿತ ಕೇಸ್ ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ. ಎರಡನೇ ಬಾರಿಗೆ ಸಿಬಿಐ ವಿಚಾರಣೆಗೆ ಹಾಜರಾದ ಟಿವಿಕೆ ಸಂಸ್ಥಾಪಕನಿಗೆ ಅಧಿಕಾರಿಗಳು ಸರಿಯಾಗಿಯೇ ಬೆಂಡೆತ್ತಿದ್ದಾರೆ. ಕರೂರು ದುರಂತ 2025 ಸೆಪ್ಟೆಂಬರ್ 27ರಂದು ನಡೆದ ಘಟನೆಗೆ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು ಅಂತ ಕಾಲಿಟ್ಟ ವಿಜಯ್ಗೆ 41 ಜನರ ರಕ್ತ ಮೆತ್ತಿತ್ತು. ಇದೇ ಪ್ರಕರಣ ಇದೀಗ ದಳಪತಿ ವಿಜಯ್ ಸಿಬಿಐ ಸುಳಿಗೆ ಸಿಲುಕುವಂತೆ ಮಾಡಿದೆ. ಕರೂರು ದುರಂತ, ಟಿವಿಕೆ ಸಂಸ್ಥಾಪಕ ವಿಜಯ್ಗೆ ಸಂಕಷ್ಟ. ಸಿಬಿಐನಿಂದ ಎರಡನೇ ಬಾರಿಗೆ ಗ್ರಿಲ್, ಖಡಕ್ ಪ್ರಶ್ನೆಗೆ ಶಾಕ್. ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಜನರ ಜೀವ ಹೋಗಿತ್ತು. ಈ ಕರಾಳ ಘಟನೆ ವಿಜಯ್ ರಾಜಕೀಯ ಜೀವನದ